ಹಾಯ್ ಗೈಸ್, ನಾನು ಎಮ್ ಡಿ ಪಿ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಿರೋಂಥ ಸ್ಪೆಷಲ್ ಎಕ್ವಿಪ್ಮೆಂಟ್ ಇದು. ಇದ್ರ ಹೆಸರು ಬಂದ್ಬಿಟ್ಟು ಫೋರ್ಕ್ ಲಿಫ್ಟ್ ಅಂತ. ಇದನ್ನು ಪ್ರತಿಯೊಂದು ವೆಯ್ಟ್ ಲಿಫ್ಟಿಂಗ್ ಪ್ಲೇಸಲ್ಲಿ ಯೂಸ್ ಮಾಡ್ತಾರೆ. ಇದು ನಮ್ಮ ಕಂಪ್ನಿಲಿರೋ ಎಲ್ಲ ಎಕ್ವಿಪ್ಮೆಂಟ್ಗಳಲ್ಲಿ ಇದು ಒಂದಾಗಿರುತ್ತೆ. ಬನ್ನಿ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಥಾಯ್ ಲಿಫ್ಟ್ ಅಂತ. ಇದನ್ನು ಟೊಯೋಟಾ ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಈ ವೇರಿಯಂಟ್ ಬಂದ್ಬಿಟ್ಟು ನಮ್ಮ ಕಂಪ್ನಿಗೆ ಹೊಸದಾಗಿ 2 ಬಂದಿದೆ. ಇದು ಇದರ ಅಪ್ಪಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 6000 mm ಇರುತ್ತೆ. ಹಿಂಗೆ 3 ಟನ್ ಅಂದರೆ 3000 kg ಲಿಫ್ಟಿಂಗ್ ಮಾಡೋಂಥ ಕೆಪಾಸಿಟಿ ಇರುತ್ತೆ ಇದಕ್ಕೆ. ನಿಮ್ಗೆ ಇದರಲ್ಲಿ ಬ್ಯಾಟ್ರಿ ಮತ್ತು ಡೀಸೆಲ್ 2 ವೇರಿಯಂಟ್ ಬರುತ್ತೆ. ಅದರಲ್ಲಿ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದು ಪ್ರೈಸ್ ನೋಡೋದಾದ್ರೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು. ಇದರ ಟೈರ್ ಬಂದ್ಬಿಟ್ಟು ಟ್ಯೂಬ್ಲೆಸ್ ವಿತ್ ಟ್ಯೂಬು ಅಲ್ಲ, ಫಿಟ್ಟೆಡ್ ಟೈರ್ ಆಗಿರುತ್ತೆ ಇದು. ಹಂಗೆ ಇದರಲ್ಲಿ USB ಚಾರ್ಜರ್ ಕೂಡ ಅವೈಲೇಬಲ್ ಇದೆ. ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇದು ಹೈಡ್ರೋಲಿಕ್ ಪವರಿಂದ ಲಿಫ್ಟಿಂಗ್ ಆಗುತ್ತೆ. 3 ಗೇರ್ಗಳಿರುತ್ತೆ ಟೋಟಲ್. ಫಸ್ಟ್ 1 ಗೇರ್ ಲಿಫ್ಟಿಂಗ್, ಅಪ್ ಡೌನ್ ಲಿಫ್ಟಿಂಗ್ ಆಗಿರುತ್ತೆ. ಸೆಕೆಂಡ್ 1 ಮೂವ್, ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಮೂವ್ ಆಗುತ್ತೆ ಸೆಕೆಂಡ್ ಗೇರಲ್ಲಿ. ಲಿಫ್ಟ್, ಓನ್ಲಿ ಲಿಫ್ಟ್. ಥರ್ಡ್ ಗೇರಲ್ಲಿ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಪುಷಿಂಗ್ ಆಗುತ್ತೆ. ಓನ್ಲಿ ಫೋರ್ಕ್ ಲಿಫ್ಟ್. ಇದು ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಇದಕ್ಕೆ ಗೇರ್ ಕೊಟ್ಟಿರ್ತಾರೆ. ಫ್ರಂಟ್ ಮಾಡಿದ್ರೆ ಫ್ರಂಟ್ ಮೂವ್ ಆಗುತ್ತೆ ಗಾಡಿ. ನ್ಯೂಟ್ರಲ್ ಮಾಡ್ಕೊಂಡು ನಾವು ಬ್ಯಾಕ್ ಮಾಡಿದ್ರೆ ರಿವರ್ಸ್ ಮೂವ್ ಆಗುತ್ತೆ ಗಾಡಿ. ನೋಡಿ, ಇದು ಆಕ್ಸಿಲೇಟರ್ ಆಗಿರುತ್ತೆ. ಇದಕ್ಕೆ ಕ್ಲಚ್ ಇರಲ್ಲ, ಓನ್ಲಿ ಬ್ರೇಕ್ ಸಿಸ್ಟಮ್. ರೈಟ್ ಸೈಡಿಂದು ನಿಮಗೆ ರೈಟ್ ವೀಲ್ ಕಂಟ್ರೋಲ್ ತಗೊಳುತ್ತೆ, ಲೆಫ್ಟ್ ಸೈಡಿಂದು ಲೆಫ್ಟ್ ವೀಲ್ ಕಂಟ್ರೋಲ್ ತಗೊಳುತ್ತೆ. ನಾವು ಟ್ರ್ಯಾಕ್ಟರ್ ಟೈಪಲ್ಲಿ ಎರಡನ್ನೂ ಒಂದೇ ಕಡೆ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಪ್ರೋಸೆಸ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇದಕ್ಕೂ ಕೂಡ ಲೈಸೆನ್ಸ್ ಆ್ಯಂಡ್ ಕೋರ್ಸ್ಗಳಿರುತ್ತೆ. ಯುರೋಪ್ ಕಂಟ್ರಿಗಳಲ್ಲೆಲ್ಲ ತುಂಬ ವ್ಯಾಲ್ಯೂ ಕೂಡ ಇರುತ್ತೆ ಈ ಫೋರ್ಕ್ ಲಿಫ್ಟ್ ಆಪರೇಟರ್ಗಳಿಗೆ. ಇದರ ಲೈಸೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ನನ್ನ ಲೈಸೆನ್ಸೇ ಇದೆ, ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಅದರಲ್ಲಿ
ಫಿಫ್ತ್ ಅಂತ ಮೆನ್ಷನ್ ಮಾಡಿ ನಮಗೆ ಕೊಡ್ತಾರೆ ಅವರು. ಥ್ಯಾಂಕ್ ಯು ಗಾಯ್ಸ್.